ವಾಲ್ಮೀಕಿ ನಿಗಮ ಹಗರಣದಲ್ಲಿ ಇಡಿ ಬಹುದೊಡ್ಡ ಬೇಟೆಯನ್ನ ಮಾಡ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. 187 ಕೋಟಿ ಹಗರಣದಲ್ಲಿ ನಾಗೇಂದ್ರ ವಶಕ್ಕೆ ಪಡೆದಂತ ಇಡಿ. ನಂಗೇನು ಗೊತ್ತಿಲ್ಲ ಏನು ಇದರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಆದ್ರೆ ಇದರಲ್ಲಿ ಏನ್ ರಾಜಕೀಯ ಇದೆ ಅನ್ನೋದನ್ನ ನೋಡ್ತೀನಿ. ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ ಅಂತ ನಾಗೇಂದ್ರ TV9 ಜೊತೆ ಮಾತನಾಡ್ತಾ ಹೇಳಿದ್ರು. TV9ಗೆ ಒಂದು ರಿಯಾಕ್ಷನ್ ಕೊಟ್ಟರು. ಇಡೀ ಕಚೇರಿಯಲ್ಲಿ ಬಿ ನಾಗೇಂದ್ರ ಮೊದಲ ಪ್ರತಿಕ್ರಿಯೆ TV9ಗೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಇಡಿ ಈಗ ಬಹುದೊಡ್ಡ ಬೇಟೆ ಆಡಿದೆ. ಬಿ ನಾಗೇಂದ್ರ ವಶಕ್ಕೆ ಪಡೆದಿರೋದು. ಮಾಜಿ ಸಚಿವ ಬಿ ನಾಗೇಂದ್ರ ಇದು ಇಡಿ ಅಧಿಕಾರಿಗಳು ಈಗ ಮನೆ ಶೋಧ ಮುಗಿಸಿದ ನಂತರ ಈಗಾಗಲೇ ನಾಗೇಂದ್ರ ಇಡಿ ವಶಕ್ಕೆ ಹೋಗಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ವಶಕ್ಕೆ ಪಡೆದು ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ TV9 ಜೊತೆ ಕೂಡ ಅವರು ಮಾತನಾಡಿದರು. ನನಗೇನು ಗೊತ್ತಿಲ್ಲ ಈ ಬಗ್ಗೆ, ಈ ಹಗರಣದಲ್ಲಿ ನಾನು ಇಲ್ಲ. ಆದರೆ ಇದರ ಹಿಂದಿರುವಂಥ ರಾಜಕೀಯದ ಬಗ್ಗೆ ನಾನು ನೋಡ್ತೀನಿ, ಯಾರ್ಯಾರಿದ್ದಾರೆ ಏನು ಅನ್ನೋದ್ರ ಬಗ್ಗೆ. 187 ಕೋಟಿ ಹಗರಣದಲ್ಲಿ ಈಗ ನಾಗೇಂದ್ರ ವಶಕ್ಕೆ ಪಡೆದಿದೆ. ಮಿನಿಸ್ಟರ್ ಆಗಿದ್ದಂಥವ್ರು ನಾಗೇಂದ್ರ ಈ ಒಂದು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ. ಆದರೆ ನಂತರ ಈ ಹಗರಣದ ವಿಚಾರ ಹೊರಬಂದ ಮೇಲೆ ಅವರು ರಾಜೀನಾಮೆ ಕೊಟ್ಟರು. ಆದರೆ ಈಗ ಇಡಿ ಇದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಈಗಾಗಲೇ ಈ ಹಣದ ವ್ಯವಹಾರ ಹವಾಲದ ಲಿಂಕ್ ಕೂಡ ಇರೋದರಿಂದ ಭಾಳಷ್ಟು ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇಡಿ ಕಚೇರಿಯಲ್ಲಿ ಬಿ ನಾಗೇಂದ್ರ ಈಗ ವಶಕ್ಕೆ ಪಡೆಯಲಾಗಿದೆ. ಇಡಿ ಕಚೇರಿಗೆ ಕರ್ಕೊಂಡು ಬರಲಾಗಿದೆ. ದುಡ್ಡು ಸಂದೆ ಆಗಿದೆ ಅಂತ ಸತ್ಯನಾರಾಯಣ ವರ್ಮ ಹೇಳಿದ್ದಾರೆ ಸರ್. ಏನ್ ಹೇಳಿ ಕರ್ಕೊಂಡು ಬಂದಿದ್ದಾರೆ ಸರ್? ಗೊತ್ತಿಲ್ಲ ಸರ್. ಏನ್ ಹೇಳಿ ಕರ್ಕೊಂಡು ಬಂದಿದ್ದಾರೆ? ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಿದ್ದಾರೆ ಸರ್. ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ಹಣ ಸಂದೆ ಆಗಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್. ಯಾರು ಕೊಡ್ಲಿಲ್ಲ. ಹರೀಶ್ಗೆ ಸಂದೆ ಆಗಿದೆ ಅಂತ ಹೇಳ್ತಾರೆ. ದುಡ್ಡು ಸಂದೆ ಆಗಿದೆ ಅಂತ ನಮ್ಮ ಪ್ರತಿನಿಧಿ ರಾಚಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಚಪ್ಪ, ಈಗ ಇಡಿ ಕಚೇರಿಗೆ ನಾಗೇಂದ್ರ ಅವ್ರನ್ನ ಕರ್ಕೊಂಡು ಬರಲಾಗಿದೆ. ಅಂದರೆ ಮೊನ್ನೆಯಿಂದ ನಡೆದಂಥ ಸರ್ಚ್ ಇರ್ಬೋದು, ಅದಾದಮೇಲೆ ಆಗ್ತಿರುವಂಥ ಬೆಳವಣಿಗೆಗಳು, ಜೊತೆಗೆ ಇವತ್ತು ಏನಾಗ್ತಾ ಇದೆ, ಇಡಿ ವಶಕ್ಕೆ ಈಗ ಪಡೆದು ಮುಂದೆ ಏನು ನಿರೀಕ್ಷೆ ಮಾಡ್ಬೋದು ಅಂತ ರಾಚಪ್ಪ? ಅವಿನಾಶ್, ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಇಡಿ ಶಾಂತಿನಗರದಲ್ಲಿರುವಂತಹ ಕಚೇರಿಯಲ್ಲಿ ವಿಚಾರಣೆ ಮಾಡ್ತಿರುವಂತದ್ದು. ಅಂದ್ರೆ ಇವತ್ತು ನಾಗೇಂದ್ರನನ್ನ ಕರ್ಕೊಂಡು ಬರಬಹುದು ಅನ್ನುವಂತಹ ಮಾಹಿತಿ TV9ಗೆ ಲಭ್ಯ ಆಗಿತ್ತು. ಅದೇ ಒಂದು ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾದಂತಹ ಒಂದು ಫಾಲೋ ಅಪ್ ಅನ್ನು ಕೂಡ ನಾವು ಮಾಡಿದ್ವಿ. ಸದ್ಯಕ್ಕೆ ನಾಗೇಂದ್ರ ಅವರನ್ನ ಇಡಿ ಕಚೇರಿಗೆ ಕರ್ಕೊಂಡು ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಯಾವಾಗ ಸಿಗುತ್ತೆ ಆ ಸಂದರ್ಭದಲ್ಲೂ ಕೂಡ ನಾಗೇಂದ್ರನ ಇಡಿ ಆಫೀಸ್ನ ಪಾರ್ಕಿಂಗ್ಗೆ ಕರ್ಕೊಂಡು ಬರೋದ್ರಿಂದ ಹಿಡಿದು ಕಚೇರಿಗೆ ಕರ್ಕೊಂಡು ಹೋಗುವವರೆಗೂ ಕೂಡ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ನಾವು ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾಗೇಂದ್ರ ಮತ್ತೆ ವಾಪಸ್ ಬರ್ತೀನಿ ನಿಮ್ಮ ಹತ್ರ.